ಎಷ್ಟು ಬೇಜಾರಾಗ್ತಿದೆ. ಅಫ್ಕೋರ್ಸ್ ನೀವು ಹೇಳಿದ್ರಿ ವಿಡಿಯೋದಲ್ಲಿ, ನಾನು ಬ್ಯಾಡ್ ಕಮೆಂಟ್ಸ್ಗಳನ್ನ ನೋಡೋದೇ ಇಲ್ಲ ಅಂತ ಹೇಳ್ಬಿಟ್ಟು. ಆದರೂ ನೀವು ಮಾತಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ ತುಂಬ ಬೇಜಾರಾಗಿದೆ ಈ ವಿಷಯದಲ್ಲಿ ಅಂತ ಅನ್ನೋದು. ಅಫ್ಕೋರ್ಸ್ ತುಂಬ ಬೇಜಾರಾಗುತ್ತೆ. ಈ ಥರ ವಲ್ಗರ್ ಒಂದು ಹೆಣ್ಮಗು ಅವ್ರ ಮನೇಲಿ ಹೆಣ್ಮಕ್ಳು ಇರ್ತಾರೆ. ಸೊ ಈ ಥರ ನಮಗೆ ಹೆಣ್ಮಕ್ಳು ಕಮೆಂಟ್ ಹಾಕ್ಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡಿ ಹಾಕ್ಬೇಕಾದ್ರೆ ಅವ್ರ ಮನೇಲಿ ಹೆಣ್ಮಕ್ಳು ಇರ್ತಾರೆ. ಏನು ಹೇಳೋಕ್ಕಾಗ್ತಲ್ಲ ಅದ್ರ ಬಗ್ಗೆ. ನೀವು 29th ಜುಲೈ ಒಂದು ವಿಡಿಯೋ ಹಾಕ್ತೀರಾ, ಅಂದರೆ ದರ್ಶನ್ ಅವರು ಹೀರೋ ಅಲ್ಲ ರೌಡಿ ಆಗಬೇಕಾಗಿತ್ತು, ಅವ್ರ ಫ್ಯಾನ್ಸ್ಗಳು ರೌಡಿ ಫ್ಯಾನ್ಸ್ಗಳು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಹಾಕ್ತೀರಾ. ಅಲ್ಲಿಂದ ಇದೆಲ್ಲ ಸ್ಟಾರ್ಟ್ ಆಯ್ತಾ ಹೇಗೆ? ಇಲ್ಲ, ಅದಕ್ಕೆ ಮುಂಚೆಯಿಂದನೂ ನಾನು ಆ ವಿಡಿಯೋ ಹಾಕೋಕ್ಕೆ ಮುಂಚೆಯಿಂದನೂ ನನಗೆ ಡಿ ಬಾಸ್ದು ಫೋಟೋ ಹಾಕ್ಕೊಂಡು ಅದು DP ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ನಾನು ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿರೋದ್ರಿಂದ ಅವರು ಆ ಥರ ಸಂದೇಶ ನನಗೆ ಕಳಿಸ್ತಿದ್ರು. ಸೊ ಆ ನಿಟ್ಟಿನಲ್ಲಿ ನಾ ಆ ವಿಡಿಯೋ ಹಾಕಿರೋದು. ಈ ಥರ ಅವ್ರದ್ದು ಹೆಸರು ನೇಮ್ ಯೂಸ್ ಮಾಡ್ಕೊಂಡು ನೀವು ಮಾಡ್ತಿರ್ತೀರಾ, ಅದಕ್ಕೆ ನನಗೆ ದರ್ಶನ್ ಫ್ಯಾನ್ಸ್ ಆಗಲಿ ಅವರಾಗಲಿ ನಂಗೆ ಇಷ್ಟ ಇಲ್ಲ, ಅವ್ರಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ನಾನು ಆ ನಿಟ್ಟಿನಲ್ಲಿ ಹಾಕಿರೋ ಅಂಥ ವಿಡಿಯೋ ಅದು. ಸೊ ಗೊತ್ತಿಲ್ಲ ಇದು ಏನಕ್ಕೆ ಮಾಡ್ತಿದ್ದಾರೆ ಅಂತ. ಅಂದರೆ ಸುದೀಪ್ ಅವರ ಅಭಿಮಾನಿ ಆಗಿರೋದಕ್ಕೆ ನಿಮ್ಮನ್ನು ಟಾರ್ಗೆಟ್ ಮಾಡಿ ಮೇ ಬಿ ಅನಿಸುತ್ತೆ, ಹಾಗೆ ಅನಿಸುತ್ತೆ. ಇದಕ್ಕೆ ಮುಂಚೆಯಿಂದನೂ ನಾನು ಆ ವಿಡಿಯೋ ಹಾಕೋಕ್ಕೆ ಮುಂಚೆಯಿಂದನೂ ನಂಗೆ ತುಂಬ ಫೇಕ್ ಅಕೌಂಟಿಂದ ಜೈ ಡಿ ಬಾಸ್ ಅಂತ ಹಾಕ್ಕೊಂಡು ಅದ್ರ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ನನಗೆ ತುಂಬ ಆಗ್ತಿದ್ರು. ಬಟ್ ನಾನು ರಿಯಾಕ್ಟ್ ಮಾಡಿರಲಿಲ್ಲ. ತುಂಬ ವಲ್ಗರಾಗಿ ಯಾವಾಗ ಅವರು ನನಗೆ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಆವಾಗ ರಿಯಾಕ್ಟ್ ಮಾಡಿದಂಥ ವಿಡಿಯೋ ಅದು. ಸೊ ಅವರು ಅದನ್ನು ತೊಗೊಂಡು ಇನ್ನೂ ತುಂಬ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೀವು ರೀಲ್ಸ್ ಏನಾದರೂ ಸುದೀಪ್ ಅವ್ರಿಗೆ ಸಂಬಂಧಪಟ್ಟಂತೆ ಏನಾದರೂ ರೀಲ್ಸ್ ಮಾಡ್ತಿದ್ರಾ? ಇಲ್ಲ, ನನ್ನ ಪ್ರೊಫೈಲಲ್ಲಿ ನೀವು ಓಪನ್ ಮಾಡಿ ನೋಡ್ಬೋದು. ನಾನು ಕಿಚ್ಚ ಸುದೀಪ್ದು ಅವ್ರದ್ದು ಬಿಟ್ಟರೆ ನಾನು ಯಾರ್ದು ಫಾಲೋ ಮಾಡ್ತಾ ಇಲ್ಲ, ಅವರೊಬ್ಬರದೇ ನಾನು ಫಾಲೋ ಅವ್ರ ಬಗ್ಗೆ ನಾನು ತುಂಬ ಪ್ರೌಡ್ ಫೀಲ್ ಇದೆ ನನಗೆ. ತುಂಬ ನಂಗೆ ಅವ್ರು ಬಂದರೆ ತುಂಬ ಇಷ್ಟ, ನನಗೆ ತುಂಬ ಅಂದರೆ ತುಂಬ ಅಷ್ಟು ಹೆಮ್ಮೆ ಆಗುತ್ತೆ ಅವ್ರನ್ನ ನೋಡಿದ್ರೆ ನನಗೆ. ಸೊ ಅದರಿಂದ ಮೇ ಬಿ ಅದರಿಂದ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಓಕೆ, ಈಗ ನೀವು ಅವ್ರಿಗೆ ಒಂದಷ್ಟು ಪದಗಳನ್ನು ನೀವು ಕೂಡ ಬಳಸಿದ್ರಿ, ಅಂದರೆ ಕೊಚ್ಚೆಗಳು, ನೀವೆಲ್ಲ ನಾವ್ಯಾಕೆ ಕೊಚ್ಚೆ ಮೇಲೆ ಕಲ್ಲು ಹಾಕಬೇಕು ಅಂತ ಎಲ್ಲ. ಸೊ ಅದ್ರ ಮೇಲೂ ಸಾಕಷ್ಟು ಕಮೆಂಟ್ಸ್ಗಳು ಬಂದಿದ್ವು ನಿಮ್ಮ ಬಗ್ಗೆ. ಸೊ ಈ ವಾರ್ ನಡೀತಾನೆ ಇದೆ ಕಂಟಿನ್ಯೂಸ್ ಆಗಿ, ನೀವು ಕೂಡ ಧೈರ್ಯವಾಗಿ ಅವ್ರಿಗೆ ಏನು ರಿಪ್ಲೈ ಕೊಡಬೇಕು ಅದನ್ನು ಕೊಡ್ತಾ ಇದ್ದೀರಾ. ಸೊ ರಮ್ಯಾ ಅವರನ್ನು ನೋಡಿ ಇದನ್ನು ಕಲ್ತ್ರ ಹೇಗೆ ಅಂತ? ಇಲ್ಲ, ಈ ಥರದ್ದು ನನಗೆ ನನ್ನ ಜೀವನದಲ್ಲಿ ಹೇಳಬೇಕು ಅಂತಂದರೆ ತುಂಬ ಕಷ್ಟಪಟ್ಟು ಬಂದಿರೋದು. ಈ ಥರದ್ದೆಲ್ಲ ಟೀಕೆಗಳು, ಈ ಥರದ್ದೆಲ್ಲ ಅವಮಾನಗಳು, ಈ ಥರ ಅಶ್ಲೀಲ ಮೆಸೇಜ್ ನಾನು ತುಂಬ ನೋಡ್ಕೊಂಡು ಬಂದಿರೋದ್ರಿಂದ ನನಗೆ ಆ ಧೈರ್ಯ ಇದೆ. ನಾನು ಏನೇ ಬಂದರೂ ನಾನು ಅದನ್ನು ಮುಂದೆ ಹೋಗ್ತೀನಿ, ನಾನು ಸ್ಪೇಸ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿದೆ. ಸೊ ಆ ನಿಟ್ಟಿನಲ್ಲಿ ನಾನು ಎಲ್ಲನೂ ಟಕ್ಕರ್ ಕೊಡ್ತಾ ಬರ್ತಾಯಿದ್ದೀನಿ. ಸೈಬರ್ ಕಂಪ್ಲೇಂಟ್ ಕೊಡೋದು ಗೊತ್ತಿದೆ, ಸೊ ಅದನ್ನು ಮಾಡ್ತೀನಿ. ಬಟ್ ನನ್ನ ತಾಯಿ ಬಗ್ಗೆ ಮಾತಾಡೋದ್ರಿಂದ ನಾನು ಬಿಡೋ ಮಾತೇ ಇಲ್ಲ, ಟಕ್ಕರ್ ಕೊಡ್ತಾನೆ ಇರ್ತೀನಿ. ಅವರಿಗೆ ನನ್ನ ಕೈಲಾದಷ್ಟು ನಾನು ಪಾಠ ಕಲಿಸ್ತಾನೆ ಇರ್ತೀನಿ. ಸೊ ಅಷ್ಟೇ, ಇನ್ನೇನು ಇಲ್ಲ. ನಿಮ್ಮ